ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಗಾಡಿ ಸರ್ವಿಸ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಹೊಂಗನೂರಿಗೆ ಬಂದಿದ್ದೀನಿ. ನಮ್ಮ ಊರಿನ ಪಕ್ಕದಲ್ಲೇ ಒಂದು 5 ಕಿಲೋಮೀಟ್ರು ನನ್ನ ಹಿಂದೆ ಕಾಣಿಸ್ತದಲ್ಲ, ಇದೆ ದುರ್ಗಾಂಬ ಕಾರ್ ಕೇರ್ ಸೆಂಟರ್ ಅಂತ. ಇಲ್ಲಿ ನಾನು ತುಂಬ ಸಲ ಸರ್ವಿಸ್ ಮಾಡಿಸಿದ್ದೀನಿ, ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ. ಅದಕ್ಕೆ ಇವಾಗ ಒಂದ್ಸಲ ಫುಲ್ಲು ಗಾಡಿ ಎಲ್ಲ ಗಲೀಜಾಗ್ಬಿಟ್ಟಿತ್ತು. ನನ್ನ ಯಾರೋ ಒಬ್ಬರು ಬಾಡಿಗೆ ಕರೆದಿದ್ರು, ಅವ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ಸಾಂಬಾರು ಗೀಂಬಾರು ಅದು ಇದು ಎಲ್ಲ ಚೆಲ್ಲೋಗ್ಬಿಟ್ಟೈತೆ. ಒಳಗಡೆ ಎಲ್ಲ ಫುಲ್ ಕ್ಲೀನ್ ಮಾಡಿಸ್ಬೇಕು, ವ್ಯಾಕ್ಯೂಮ್ ಗೀಕ್ಯೂಮ್ ಎಲ್ಲ ಮಾಡಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಫುಲ್ ಗಾಡಿ ವಾಶ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ನಿಮಗೆ ಯಾವ್ಯಾವ ಥರ ವಾಶ್ ಮಾಡಿಸ್ತಾರೆ, ಡ್ರೈವರ್ಸ್ಗಳು ಯಾವ ಥರ ಕ್ಲೀನ್ ಮಾಡಿಸ್ತಾರೆ, ಎಷ್ಟು ನೀಟಾಗಿ ಮಾಡಿಸ್ತಾರೆ ಅಂತ ಅನ್ನೋದೆಲ್ಲ ವೀಡಿಯೋ ಪೂರ್ತಿ ತೋರಿಸ್ತೀನಿ ನೋಡಿ. ನಮ್ಮ ಹುಡುಗ ಇಲ್ಲೇ ಲೋಕಲ್, ಅವನು ಹೊಂಗನೂರು. ಅವನು ಏನಪ್ಪ ನಿನ್ನ ಹೆಸರು? ಹಾಂ, ರಿಹಾನ್ ಅಂತಾನೆ ನಿನ್ನ ಹೆಸರು. ಇವನೆಲ್ಲಿ ಅವನು? ಬಿಹಾರು. किधर से है भाई? बिहार से। नाम क्या है? MD साविर। कितना साल है? साल हो गया 22। शादी की थी? नहीं, शादी होगा। बच्चा अभी नहीं है। अभी नहीं है। अभी 6 मंथ हुआ मैरिज का। हाँ। नवी मैरिज। कितना सैलरी? 15,000। अच्छा से काम करो भाई। पूरा क्लीन करके देता। हाँ, वैक्यूम क्लीनर है, पॉलिश पूरा अंदर पूरा फुल क्लीन। हाँ, करो फुल करो. ನೋಡಿ, ನಾವು ಹೊರಗಡೆ ಎಲ್ಲಾದರೂ ಕೆಲಸ ಮಾಡಬೇಕು ಅಂತಂದರೆ ಎಷ್ಟು ಒಂದು ದಿನಕ್ಕೆ ವಾಪಸ್ ಬಂದ್ಬಿಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಪಾಪ ಈ ಹುಡುಗ ಬಿಹಾರದಿಂದ ಬಂದು ಕೆಲಸ ಮಾಡ್ತಾನೆ. ಅಲ್ಲಿಂದ ಒಂದು ಕೆಲಸ ಮಾಡೋದು ಭಾಳ ಕಷ್ಟನೇ. ನಾವು ಬರೀ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಬೇಕು ಅಂತಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ, ಒಂದೇ ದಿನದಲ್ಲಿ ವಾಪಸ್ ಬರಬೇಕು ಅಂತ. ಎಷ್ಟೆಲ್ಲ ಕಷ್ಟಪಡ್ತಾರೆ ನೋಡಿ. ಇವಾಗ ವ್ಯಾಕ್ಯೂಮ್ ಕ್ಲೀನ್ ಆಯಿತು, ನೆಕ್ಸ್ಟು ಏರ್ ಹೊಡಿತವ್ರೆ ನಮ್ಮ ಹುಡುಗರು. ಯಾವುದೇ ಗಾಡಿ ಕ್ಲೀನ್ ಮಾಡಿಸ್ಬೇಕು ಅಂತಂದ್ರು, ಚೆನ್ನಾಗಿ ತೊಳಸ್ಬೇಕು ಅಂತಂದ್ರು, ಫಸ್ಟು ಹುಡುಗರ ಹತ್ರ ನಾವು ನೀಟಾಗಿ ಮಾತಾಡಬೇಕು. ಯಾಕೆ ನಾವು ನೀಟಾಗಿ ಮಾತಾಡಬೇಕು ಅಂದರೆ, ಅವ್ರ ಹತ್ರ ನೀಟಾಗಿ ಮಾತಾಡಿಸಿ ನಾವು ಕೆಲಸ ನೀಟಾಗಿ ಮಾಡಿಸ್ಕೋಬೇಕು. ಒಬ್ಬೊಬ್ಬರು ಬೇಕಾಬಿಟ್ಟು ಕೆಲಸ ಮಾಡಿಬಿಡ್ತಾರೆ, ಒಬ್ಬೊಬ್ಬರು ಕೆಲಸನ ಶ್ರದ್ಧೆಯಿಂದನೂ ಮಾಡ್ತಾರೆ. ನಾವು ಇವ್ರ ಹತ್ರ ನೀಟಾಗಿ ಮಾತಾಡಿ ನೀಟಾಗಿದ್ದರೆ ನಾವು ಹೇಳಿದ ತಕ್ಕನಾಗಿ ಇವ್ರು ಕೆಲಸ ಮಾಡ್ತಾರೆ. ಗಾಡಿ ತೊಳ್ಸಾದ್ಮೇಲೆ ಒಂದು ಚೂರು ಗಲೀಜಿರಬಾರ್ದು, ಆ ಥರ ತೊಳಸ್ಬೇಕು. ಅದಕ್ಕೋಸ್ಕರ ಅವ್ರ ಹತ್ರ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಕ್ಲೋಸ್ ಆಗಿದ್ದರೆ ಕೆಲಸ ಅಂತೂ ನೀಟಾಗಿ ಮಾಡ್ತಾರೆ. ಪ್ರತಿಯೊಬ್ಬರು ಇದನ್ನು ಫಾಲೋ ಮಾಡಿ. ಇವಾಗ ಮ್ಯಾಟ್ ವಾಶ್ ಆಗ್ತಿದೆ. ಗಾಡಿಗಳಿಗೆ ಯಾವತ್ತು ಮ್ಯಾಟ್ಗಳು ಹಾಕ್ಸ್ಬೇಕು ಅಂದರೆ ಈ ಥರ ನಮ್ಮ ಹಿಂದೆ ಕಾಣಿಸ್ತಾ ಇದಲ್ಲ, ಈ ಥರ ಮ್ಯಾಟ್ಗಳನ್ನ ಹಾಕ್ಸ್ಬೇಕು. ಯಾಕೆಂದರೆ ಒಂದು ತಿಂಗಳಾದರೂ ಅದು ಅದ್ರ ಒಳಗಡೆನೇ ಧೂಳಿರ್ತದೆ ಹೊರತು ಆಚೆ ಕಡೆ ಎಲ್ಲೂ ಕಾಣಿಸಲ್ಲ. ಬೇರೆ ಥರ ಮ್ಯಾಟ್ ಆದರೆ ಪ್ರತಿದಿನವೂ ಕಸ ಗುಡಿಸ್ತಾನೆ ಇರಬೇಕಾಯ್ತದೆ. ಈ ಥರ ಮ್ಯಾಟ್ ಆದರೆ, ನನ್ನ ಹಿಂದೆ ಕಾಣಿಸ್ತಾ ಇರೋ ಮ್ಯಾಟ್ ಆದರೆ ಕಸ ಎಲ್ಲ ಒಳಗಡೆಗೆ ಹೋಗಿ ಅದ್ರ ಒಳಗಡೆ ಕೂತಿರ್ತದೆ. ತಿಂಗಳಿಗೊಂದ್ಸಲ ಕ್ಲೀನ್ ಮಾಡ್ಕೊಂಡ್ರು ಏನು ಪ್ರಾಬ್ಲಮ್ ಆಗೋಲ್ಲ. ನಮ್ಮಲ್ಲೆಲ್ಲ ಮಾಮೂಲಿ ಬ್ಲ್ಯಾಕು ಪ್ಲೇನ್ ಮ್ಯಾಟ್ ಬರ್ತವೆ. ಪ್ಲೇನ್ ಮ್ಯಾಟಲ್ಲಿ ಪ್ರತಿಯೊಬ್ಬರು ಬಂದು ಕೂತ್ಕೊಂಡಾಗ ಗಲೀಜು ಆಯ್ತಾನೆ ಇರ್ತದೆ. ಪ್ರತಿದಿನವೂ ಗುಡಿಸ್ಬೇಕಾಗ್ತದೆ. ಇದು ಬೆಸ್ಟ್ ಮ್ಯಾಟು, ಒಂದು ಸೂಟಬಲ್ ಇದು ಮ್ಯಾಟ್ಗಳು. ಮತ್ತು ಮೇಯ್ನ್ ಇನ್ನೊಂದು ಏನು ಅಂತಂದರೆ, ಈ ಟೈರ್ ಹತ್ರ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು. ಟೈರ್ಗಳ ಹತ್ರನೇ ಮೇಯ್ನು ಜಾಸ್ತಿ ಗಲೀಜಾಗಿರ್ತದೆ. ನೀರು, ಮಳೆ ನೀರು ಅಥವಾ ಯಾವುದಾದ್ರೂ ನೀರು ಹೋಗಿದ್ದಾಗ ಅಥವಾ ನೀರು ರೋಡಲ್ಲಿ ನಿಂತಿದ್ದಾಗ ಚಕ್ರ ಜಾಸ್ತಿ ಫಾಸ್ಟಾಗಿ ತಿರುಗ್ತದಲ್ಲ, ಆವಾಗ ಮಣ್ಣು ಗಿಣ್ಣು ಅದೆಲ್ಲ ತೊಪ್ಪೆ ಗಿಪ್ಪೆ ಪ್ರತಿಯೊಂದು ಹೋಗಿ ಟೈರಿಂದ ಮೇಲ್ಗಡೆ ಭಾಗದಲ್ಲಿ ನೀಟಾಗಿ ಕಚ್ಕೊಂಡ್ಬಿಟ್ಟಿರ್ತದೆ. ತೋರಿಸ್ತೀನಿ ನೋಡಿ. ಇವಾಗ ನಮ್ಮ ಹುಡುಗ ಕ್ಲೀನ್ ಮಾಡ್ತಾನಲ್ಲ, ಈ ಥರ ಇಲ್ಲಿ ಒಳಗಡೆನೇ ಜಾಸ್ತಿ ಗಲೀಜಾಗೋದು. ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿಸ್ಬೇಕಿದೆ ಪ್ರತಿಯೊಂದು. ನೋಡಿ, ಒಂದು ಚೂರು ಗಲೀಜಿಲ್ದಂಗೆ. ಮಗ, ಅಲ್ಲಿ ಇದು ಗ್ರೀಸ್ ಹೊಡಿತೀವಲ್ಲ, ಆ ಗ್ರೀಸ್ ಹೊಡೆಯೋ ಜಾಗದಲ್ಲಿ ನೀಟಾಗಿ ನೀರು ಹೊಡೆದ್ಬಿಡು. ಆ ಗ್ರೀಸ್ ಮತ್ತೆ ಹೊಸ್ದಾಗಿ ಹೊಡೆಸ್ದಾಗ ನೀಟಾಗಿ ಕೂತ್ಕೋಬೇಕು. ಹಂಗೆ ಕಲ್ಲು ಗಿಲ್ಲೆಲ್ಲ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿರ್ತದೆ. ಈ ಥರ ಪ್ರತಿಯೊಂದು ಜಾಗನೂ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು. ಇದೇ ಮೇಯ್ನು ಕ್ಲೀನ್ ಮಾಡಿಸೋಂಥ ಜಾಗ ಅಂತಂದರೆ ಇದು. ನೀಟಾಗಿ ಒಂಚೂರು ಅಲ್ಲಿ ಗಲೀಜಿರಬಾರ್ದು, ಆ ಜಾಗನೇ ನೀಟಾಗಿ ಕ್ಲೀನ್ ಮಾಡಬೇಕಾಗಿರೋದು ಮೇಯ್ನಾಗಿ. ನೋಡಿ, ಹಿಂದೆಗಡೆ ಎಲ್ಲ ಟೈರ್ ಹತ್ರ ಆರಿ ತೊಪ್ಪೆ ಎಲ್ಲ ಫುಲ್ಲು ಕಚ್ಕೊಬಿಟ್ಟಿತ್ತು. ಅದಕ್ಕೋಸ್ಕರನೇ ಇವತ್ತು ಕ್ಲೀನಾಗಿ ಗಾಡಿನ ವಾಶ್ ಮಾಡಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು ತಗೊಬಂದಿದ್ದೀನಿ. ನೋಡಿ, ನಮ್ಮ ಐರಾವತ ಇದು. ನಮ್ಮ ಹುಡುಗ ಅಂತೂ ನೀಟಾಗಿ ಕ್ಲೀನ್ ಮಾಡ್ತಾನೆ, ಒಳಗಡೆ ಎಲ್ಲ ಗನ್ ಹಿಡಿದು. ಒಬ್ಬೊಬ್ಬರು ನೀಟಾಗಿ ಕ್ಲೀನ್ ಮಾಡಲ್ಲ, ಬೇಕಾಬಿಟ್ಟು ಮಾಡಿಬಿಡ್ತಾರೆ. ಈ ಹುಡುಗರಂತೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರು. ಫ್ರೆಂಡ್ಸ್, ನಿಜವಾಗ್ಲೂ ಖುಷಿಯಾಗೋಂಥ ವಿಚಾರ ಅಂದರೆ ಏನು ಗೊತ್ತಾ? ನೋಡಿ, ತೋರಿಸ್ತೀನಿ. ಇವಾಗ ಈ ಜಾಗದಲ್ಲಿ ಫುಲ್ಲು ಗಲೀಜೈತೆ. ನಾನು ತುಂಬ ಕಡೆ ಸರ್ವಿಸ್ ಮಾಡಿಸಿದ್ದೀನಿ. ಈ ಗಲೀಜನ್ನ ಆಲ್ಮೋಸ್ಟ್ ನೀಟಾಗಿ ಹೋಗ್ಸಲ್ಲ. ಈ ಟಾರ್ಪಲಲ್ಲಾಗಿರೋ ಗಲೀಜನ್ನ ಯಾರೂ ನೀಟಾಗಿ ಹೋಗ್ಸಲ್ಲ.
ಇವಾಗ ತೋರಿಸ್ತೀನಿ ರೀ. ನಿಜವಾಗ್ಲೂ ಖುಷಿ ಆಗೋಂಥ ವಿಚಾರನೇ ಅದೆಲ್ಲ ನೋಡಿ. ಯಾವ ಥರ ಕ್ಲೀನಾಗಿ ಹೋಗ್ಸೋ ನಮ್ಮ ಹುಡುಗರು ಅಂತಂದರೆ ನೋಡಿ, ಇಲ್ಲೆಲ್ಲ ಫುಲ್ಲು ಗಲೀಜಿತ್ತು. ಇಲ್ಲಿ ಟಾರ್ಪಲ್ಲು ಸ್ವಲ್ಪ ಬೆಂಡಾಗಿರ್ತದೆ. ಈ ಬೆಂಡಾಗಿರೋಂಥ ಜಾಗದಲ್ಲಿ ಧೂಳು ಹೋಗಿ ಜಾಸ್ತಿ ಕೂತ್ಕೊಬಿಟ್ಟಿರ್ತದೆ. ಈ ಜಾಗ ಆಲ್ಮೋಸ್ಟ್ ಆಲು ನೀಟಾಗಿ ಅದು ಹೋಗ್ಸಲ್ಲ. ಇವಾಗ ನೀಟಾಗಿ ಒಂಚೂರು ಅಲ್ಲಿ ಇಲ್ಲದೆ ಇರೋದಂಗೆ ಎಷ್ಟು ನೀಟಾಗಿ ಹೋಗ್ಸೋರೆ ಅಂದರೆ ದುಡ್ಡು ಕೊಡೋಕ್ಕೂ ಒಂಥರ ಬೇಜಾರಾಗಲ್ಲ, ಅಷ್ಟು ಖುಷಿ ಆಯ್ತದೆ. ಮಾಡೋ ಕೆಲಸದ ತಕ್ಕನಾಗೆ ದುಡ್ಡು ಕೊಟ್ಟರು ನಮಗೇನು ಬೇಜಾರಾಗಲ್ಲ ಅನಿಸುತ್ತೆ ಅಲ್ವಾ. ಆ ಜಾಗ ಎಷ್ಟೊಂದು ಗಲೀಜಾಗಿರ್ತದೆ ಅಂದರೆ ಅವು ಟೈರು ಜಾಸ್ತಿ ಓಡಾಡೋ ಜಾಗದಲ್ಲೇ ಗಲೀಜು ಜಾಸ್ತಿ ಆಗಿರ್ತದೆ. ಈ ಕಡೆ ಸೈಡು ಎರಡು ಸೈಡು ಗಲೀಜಾಗಿರ್ತದೆ. ಮೇಯ್ನ್ ಕ್ಲೀನ್ ಮಾಡಬೇಕಾಗಿರೋ ಜಾಗಗಳು ಇವೂ ನೋಡಿ. ಎಷ್ಟು ನೀಟಾಗಿ ಕ್ಲೀನ್ ಆಗಬೇಕು ಅಂದರೆ ಇವಾಗ ಒಂದ್ಸಲಿ ವಾಟ್ರ್ ಹೊಡೆದು ಮಾಡೋರೆ, ಮತ್ತೆ ಇನ್ನೊಂದ್ಸಲಿ ಏನಪ್ಪ ಅದು ಸ್ನೋ ಎಲ್ಲ ಹಾಕಿ ನೀಟಾಗಿ ವಾಶ್ ಮಾಡ್ತಾರೆ. ನೀಟಾಗಿ ವಾಶ್ ಮಾಡಿಸ್ಬೇಕು ನಾವು ನಿಂತ್ಕೊಂಡು. ಇಲ್ಲಂತೂ ಹತ್ರ ನಿಂತ್ಕೊಬಿಟ್ರೆ ನೀರು ಫುಲ್ಲು ಆರ್ತಾನೆ ಇರ್ತದೆ. ಏನೋ ಒಂಥರ ತುಂತುರು ಮಳೆ ಮೈ ಮೇಲೆ ಬಿದ್ದಂಗೆ ಅನ್ನಿಸ್ತಾ ಇರ್ತದೆ. ಇವಾಗ ಫಸ್ಟ್ ರೌಂಡು ವಾಷಿಂಗ್ ಆಯಿತು. ಇವಾಗ ನೆಕ್ಸ್ಟು ಸೋಪ್ ಆಯಿಲ್ ಹಾಕ್ತಾ ಇರೋದು. ಈ ಥರ ಸೋಪ್ ಆಯಿಲ್ ಹಾಕಿ ಇವಾಗ ಕೈಯಿಂದ ಉಜ್ಜಿ ವಾಶ್ ಮಾಡ್ತಾರೆ. ಇವಾಗ ಸೋಪ್ ಆಯಿಲು ಫುಲ್ಲು ಬಾಡಿಗೆಲ್ಲ ಹಾಕಿದಾಗ ಒಂಥರ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡೋಕ್ಕೆ ಅಂತಂದರೆ, ಗಾಡಿಗಳನ್ನ ನೋಡೋಕ್ಕೆ ಏನೋ ಒಂಥರ ಖುಷಿ. ಇದನ್ನೇ ವಿಡಿಯೋ ಮಾಡ್ಕೊಂಡು ನಮ್ಮಂಥ ಡ್ರೈವರ್ಸ್ಗಳು ಎಷ್ಟೋ ಜನ ಸ್ಟೇಟಸ್ಗೆ ಇದಕ್ಕೆಲ್ಲ ಹಾಕತ್ತಾರೆ, ಇನ್ಸ್ಟಾಗ್ರಾಮ್ಗೆ, ಫೇಸ್ಬುಕ್ಗೆ, ಪ್ರತಿಯೊಂದಕ್ಕೂ ಹಾಕ್ತಾರೆ ಈ ಥರ ಸೋಪ್ ಆಯಿಲ್ ಹಾಕೋದು. ನೋಡಿ ಒಂದ್ಸಲ ಹೆಂಗೆ ಕಾಣಿಸ್ತದೆ ಸೋಪ್ ಆಯಿಲ್ ಹಾಕಾದ್ಮೇಲೆ. ಗಾಡಿ ವಾಶ್ ಮಾಡಾದ್ಮೇಲಂತೂ ನಮ್ಮ ಗಾಡಿಗಳ ಮೇಲೆ ನಮಗೆ ಒಂಥರ ಏನಾದರೂ ದೃಷ್ಟಿ ಮಾಡ್ದಂಗೆ ಅನಿಸ್ಬಿಡ್ತದೆ. ಅಷ್ಟು ಚೆನ್ನಾಗಿ ಕಾಣಿಸ್ತದೆ ವಾಶ್ ಮಾಡಾದ್ಮೇಲೆ ಗಾಡಿಗಳಂತೂ. ಇದು ಸೋಪ್ ಆಯಿಲ್ ಪೂರ್ತಿ ಹಾಕ್ತಾ ಇರೋದು ಇವಾಗ. ನೆಕ್ಸ್ಟು ಇವಾಗ ಕೈಯಿಂದ ವಾಶ್ ಮಾಡೋವಂಥ ಕೆಲಸ ಇವಾಗ ಸ್ಟಾರ್ಟ್ ಆಯ್ತದೆ. ಇವಾಗ ನೋಡಿ ಹಂಗೆ ತೋರಿಸ್ತೀನಿ. ಈಗ ಮಗ ಪೂರ್ತಿ ಇದು ಒಂದು ಸಲ ವಾಶ್ ಮಾಡೋಕ್ಕೆ ಎಷ್ಟು ರೂಪಾಯಿ ಚಾರ್ಜ್ ಆಗುತ್ತಪ್ಪ? 400 ರೂಪಾಯಿ ಚಾರ್ಜ್ ಆಗುತ್ತಾ? ಆಫರ್ ಏನೂ ಇಲ್ವಾ? ಆಫರ್ ಏನು ಕೊಡಲ್ವಾ? ಈಗ ಬೇರೆ ಕಡೆ ಹೋದರೆ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಏನಾದ್ರು ಆಫರ್ ಕೊಡ್ತಾರಲ್ಲ ಮಾಲ್ಗಳಲ್ಲಿ, ಆ ಥರ ಎಲ್ಲ ಇಲ್ಲಿ ಆಫರ್ ಕೊಡಲ್ವ ನಿಮ್ಮನವರು? ಏನು ಆಫರ್ ಇಲ್ಲ. ಒಂದೇ ಸಲ ಒಂದು ಗಾಡಿಗೆ 400 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಡೈಲಿ ಎಷ್ಟು ತೊಳಿತೀರಿ ಮಗ? ಎಷ್ಟು ಗಾಡಿ ಬರ್ತವೆ? ಹಾಂ 15 ಗಾಡಿವರೆಗೂ ಬರ್ತಾವ. ಯುಗಾದಿ ಟೈಮಲ್ಲಂತೂ ಫುಲ್ ಕೆಲಸ ಅಲ್ವಾ ನಿಮಗೆ? ಯುಗಾದಿ ಅಂತೀನಿ, ಸಾರಿ, ಇದು ಯಾವುದಪ್ಪ ಅದು ಆಯುಧ ಪೂಜೆ ಮತ್ತು ದೀಪಾವಳಿ ಟೈಮಲ್ಲಿ ಜಾಸ್ತಿ ಕೆಲಸ ಅಲ್ವಾ? ಒಂದು ದಿನಕ್ಕೆ ಒಟ್ಟಿನಲ್ಲಿ ಒಂದು 8-10 ಗಾಡಿ ತೊಳಿತೀರಾ ನಿಮಗೆ? ಹಾಂ ನಿಮಗೆ ಸಂಬಳ ಎಷ್ಟು ಕೊಡ್ತಾರೆ? 15,000. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಡ್ಯೂಟಿ? ಬೆಳಗ್ಗೆ 8ರಿಂದ 7 ಗಂಟೆವರೆಗೂ ಡ್ಯೂಟಿ ಇರ್ತದೆ. ನಮ್ಮ ಹುಡುಗರು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತಾರೆ. ಕೆಲಸನೇ ದೇವರು ಅಂತ ಕೆಲಸ ಮಾಡ್ತಾರೆ. ಅದರಲ್ಲೂ ನಾನು ಆವಾಗಲೇ ಹೇಳ್ದಂಗೆ ಬಿಹಾರದಿಂದನೂ ಬೇರೆ ಬಂದು ಕೆಲಸ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮವ್ರಿಗೆ ಜಾಸ್ತಿ ಆ ಕಡೆ ಹೋಗಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಆ ಕಡೆಯವರು ಅಲ್ಲಿನ ಬಡತನ ಮತ್ತು ಅಲ್ಲಿನ ಒಂದು ಸಂಪಾದನೆ ಅಷ್ಟಾಗಿರಲ್ಲ ಅಂತ ಅಂದ್ಬಿಟ್ಟು ಅವರೆಲ್ಲ ಆ ಸೈಡಿಂದ ನಮ್ಮ ಸೈಡ್ಗೆ ಬಂದು ಕೆಲಸ ಮಾಡ್ತಾರೆ. ಕರ್ನಾಟಕದಲ್ಲೇ ಜಾಸ್ತಿ ಅದರಲ್ಲೂ ನೇಪಾಳಿಂದನೂ ಬಂದು ನಮ್ಮ ಬೆಂಗಳೂರು ಸಿಟಿಲಿ ಕೆಲಸ ಮಾಡೋರು ಜಾಸ್ತಿ. ಅಲ್ಲಿ ಸಂಖ್ಯೆ ಜಾಸ್ತಿ. ಯಾಕೆಂದರೆ ಅಲ್ಲಿ ಸಂಬಳ ಕಮ್ಮಿ ನೇಪಾಳಲ್ಲಿ. ಬೆಂಗಳೂರಲ್ಲಿ ಸಂಬಳ ಜಾಸ್ತಿ. ಇಲ್ಲಿ ಸಂಬಳ ಅಲ್ಲಿಗೆ ಏನೋ ಹೇಳ್ತಾರೆ, ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇಲ್ಲಿ 10,000 ಏನಾದರೂ ಸಂಬಳ ಇದ್ದರೆ ಅಲ್ಲಿಗೆ ಅದು 20,000 ಸಂಬಳನೋ ಅಥವಾ ಏನೋ ಅಂತ ಹೇಳ್ತಿದ್ದ ನನ್ನ ಫ್ರೆಂಡ್ ಒಬ್ಬ. ಅದು ನನಗೂ ಪರ್ಫೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಏನು ಅಂತ. ಅಂಡರ್ ಚಾಸಿಗೆ ಎಷ್ಟಾಗುತ್ತೆ ಮಗ ಅಂದೆ? अंडर चार्ज कितना है? 500. लिफ्ट मारने को 500 पूर्ति. ಹಂಗೆ 1 ಲೀಟ್ರ್ ಡೀಸೆಲ್ ತಂದು ಕೊಟ್ಬಿಟ್ರೆ ಡೀಸೆಲ್ ಎಲ್ಲ ಹಾಕಿ ನೀಟಾಗಿ ವಾಶ್ ಮಾಡಿ ಕೊಟ್ಬಿಡ್ತಾರೆ. ಅದಕ್ಕೆ 500 ರೂಪಾಯಿ ಚಾರ್ಜಸ್ ಆಗುತ್ತೆ. ಅಂಡರ್ ಚಾರ್ಜ್ ಇಲ್ಲ ಅಂತಂದರೆ ಮಾಮೂಲಿ 400 ರೂಪಾಯಿ ಆಗುತ್ತೆ. ಇವಾಗ ಸ್ನೋ ಎಲ್ಲ ಹೊಡೆದಾದ್ಮೇಲೆ ಪೂರ್ತಿ ವಾಶ್. ಇವಾಗ ನೀಟಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆದಾಗ ಅಷ್ಟು ಖುಷಿಯಾಗುತ್ತೋ ಇಲ್ವೋ ಗೊತ್ತಿಲ್ಲ.
ಗಾಡಿಗಳಂತೂ ವಾಟರ್ ವಾಶ್ ಮಾಡಿಸಿ ನೀಟಾಗಿದ್ದಾಗ ಮನ್ಸಿಗೆ ಏನೋ ಒಂಥರ ಆನಂದ ಆಯ್ತದೆ. ಪ್ರತಿಯೊಬ್ಬರಿಗೂ ಇದು ಅನಿಸ್ತೇ ಅನ್ನಿಸ್ತದೆ. ಗಾಡಿಗಳು ನೀಟಾಗಿಲ್ಲ ಅಂತಂದರೆ ಏನೋ ಒಂಥರ ಮೂಡೇ ಅಪ್ಸೆಟ್ ಆಗಿಬಿಡ್ತದೆ. ಗಾಡಿ ಓಡ್ಸೋಕ್ಕೂ ಒಂಥರ ಬೇಜಾರು ಅನಿಸ್ಬಿಡ್ತದೆ. ಏನಪ್ಪ ನಾನು ಗಾಡಿ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದೀನಿ, ಈ ಥರ ಐತೆ ಅಂತ ಅಂದ್ಬಿಟ್ಟು ಮನ್ಸಿಗೆ ಒಂಥರ ಏನೋ ಒಂಥರ ಬಾಡಿಗೆಗೆ ಹೋದ್ರೂ ನೀಟಾಗಿ ಒಂಥರ ಮೈಂಡು ಫ್ರೆಶ್ನೆಸ್ ಆಗಿರಲ್ಲ. ಗಾಡಿಗಳು ನೀಟಾಗಿದ್ದರೆ ಮೈಂಡು ಒಂಥರ ಫ್ರೀಯಾಗಿ ನೀಟಾಗಿ ಮೈಂಡೆಲ್ಲ ಒಂಥರ ಖುಷಿಯಾಗಿ ಬಾಡಿಗೆ ಹೊಡ್ಕೊಂಡು ನೆಮ್ಮದಿಯಾಗಿರ್ಬೋದು. ಪ್ರತಿಯೊಬ್ಬರು ಗಾಡಿ ವಾಶ್ ಮಾಡಿಸಿದಾಗ ಇದೇ ಮೈಂಡ್ ಸೆಟ್ ಇರ್ತದೆ ಅವ್ರಿಗೆ, ಅಲ್ವಾ ಗಾಯ್ಸ್? ನಿಜ ಅಲ್ವಾ? ಇವಾಗ ಗಾಡಿ ಎಲ್ಲ ಫುಲ್ ವಾಶ್ ಆಗಿ ಇನ್ನೇನಿದ್ರು ಇವಾಗ ಪಾಲಿಷ್ ಆಗ್ತಾ ಇರೋದು ನೋಡಿ. ಪಾಲಿಷ್ ನೀಟಾಗಿ ಪಾಲಿಷ್ ಮಾಡ್ತಿರೋದು ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮಗ ಈಗ ನಾನು ಇದೆಲ್ಲ ಸರ್ವಿಸ್ ಮಾಡಿಸ್ಬಿಟ್ಟು ಕಾಸು ಕೊಡೋದಿಲ್ಲ ಅಂದರೆ ಏನು ಮಾಡ್ತೀರಿ? ಕಟ್ಟಾಕ್ತೀರಾ ನನ್ನ? ಹಾಂ ಹಾಂ ಇಲ್ಲಪ್ಪ, ಈಗ ನಾನು ಹಂಗಾದ್ರೆ ಕಾಸೇ ಕೊಡೋದಿಲ್ಲ. ಅದೇನು ಮಾಡ್ತೀರಿ ಮಾಡಿ ಇವಾಗ ನನ್ನ. ಹಾಂ ನಾನು ಇವಾಗ ನನ್ನ ಹತ್ರ ಕಾಸಿಲ್ಲಪ್ಪ, ಹೆಂಗೋ ಮಾಡಿಸ್ಬಿಟ್ಟೆ, ಸಾಲ ಹೇಳ್ತೀನಿ ಅಂತ ಹೇಳ್ತೀನಿ. ಇಲ್ಲ ಕಟ್ಟಾಕಿದ್ರೆ ಕಟ್ಟಾಕ್ಬಿಡಿ, ಇಲ್ಲಾಂದ್ರೆ ನಾನು ಬಂದಾದ್ಮೇಲೆ 4 ಗಾಡಿ ಸರ್ವಿಸ್ ಮಾಡ್ತೀನಿ ನಾನೇ, ಫ್ರೀಯಾಗಿ ಕಳಿಸ್ಬಿಡಿ ನಾನು. ಹಾಂ 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 20 ರೂಪಾಯಿ ಕೊಡ್ತೀಯ ನೀನೇ? ಕೊಟ್ಬಿಡಪ್ಪ, ಹೋಗಿ ಟೀಗಿ ಕುಡ್ಕೊ ಕೂತಿರ್ತೀನಿ. ಗಾಡಿ ಇವಾಗ ನಾನು ಗಾಡಿಗೆ ಬಾಡಿಗೆ ಬರ್ತದಲ್ಲ, ಅವಾಗ ನಿನಗೆ ಫೋನ್ ಮಾಡ್ತೀನಿ, ನೀನೇ ಎತ್ಕೋ ಗಾಡಿ ಹೋಗಿ ಬಾಡಿಗೆ ಹೊಡ್ಸ್ಕೊ ಬರೋಗು. ಆಮೇಲೆ ಬಂದಾದ್ಮೇಲೆ ನಿನಗೆ ಕಾಸು ಕೊಡ್ತೀನಿ, ಸರಿನಾ? ಹಾಂ, ಮಿಕ್ಕಿದ ಕಾಸು ನನಗೆ ಕೊಟ್ಬಿಡು, ಬಾಡಿಗೆ ಹೊಡ್ಕೊ ಬಂದ್ಬಿಡು. ಆದರೆ ನೀನು ಡ್ರೈವಿಂಗ್ ಕೆಲಸ ಮಾಡಿದ್ದು ಮಾತ್ರ ಕಾಸು ಕೇಳ್ಬಾರ್ದು ನನ್ನ ಹತ್ರ. ಆ ಥರ ಯಾರಾದರೂ ಮಾಡೋರಾ? ಯಾರೂ ಮಾಡಿಲ್ಲ, ಯಾರೂ ಮಾಡೋದೇ ಇಲ್ಲ ಬಿಡು. ಯಾರು ಬಂದರೂ ಕೊಟ್ಬಿಟ್ಟು ಹೋಗ್ತಾರೆ. ಯಾರು ಮಾಡ್ತಾರೆ ಅವೆಲ್ಲ? ಟೈರ್ಗೂ ಪಾಲಿಷ್ ಆಗ್ತಾ ಇರೋದು ಇವಾಗ. ಇದು ಫೈನಲ್ಲಾಗಿ ಗಾಡಿ ವಾಶ್ ಆಗಿರೋಂಥ ವಿಡಿಯೋ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ, ಓಹೋ ಇವನು ಬೇರೆ ವೀಲಿಂಗ್ ಮಾಡ್ಕೊಯ್ತವನೆ ನೋಡಿ. ಎಷ್ಟು ಚೆನ್ನಾಗಿ ಫುಲ್ಲು ನೀಟಾಗಿ ಒಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ವ ಗಾಡಿ. ನೋಡೋಕ್ಕೆ ಒಂಥರ ಲುಕ್ಕಾಗಿ ಸಕ್ಕತ್ತಾಗಿ ಕಾಣಿಸ್ತದೆ. ಇದು ಫುಲ್ಲು ವಾಶ್ ಆಗಿರೋ ಅದು ವಿಡಿಯೋ ಇದು ನಿಮಗೆ ತೋರಿಸ್ತಾ ಇದ್ದೀವಿ ಇವಾಗ. ನೀಟಾಗಾದರೂ ಹುಡುಗರುಗಳು ಚೆನ್ನಾಗಿ ಮಾಡವ್ರೆ. ಆಮೇಲೆ ಇನ್ನೊಂದು ಏನು ಖುಷಿ ವಿಚಾರ ಅಂತಂದರೆ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ನೋಡ್ತಾ ಇದ್ದೀರಲ್ಲ ನೋಡಿ, ಈ ಥರ ಒಳಗಡೆನೂ ಎಲ್ಲ ನೀಟ್ ಮಾಡಿ ಪೇಪರ್ ಹಾಕ್ಕೊಟ್ಟವ್ರಲ್ಲ, ಇದು ಖುಷಿಯಾಗಂಥ ವಿಚಾರ. ಇದು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಒಂಥರ ನನಗೆ ನನ್ನ ಗಾಡಿ ಮೇಲೆ ನಮಗೆ ದೃಷ್ಟಿ ಬಿದ್ದೋಗ್ಬಿಡ್ತದೆ. ಇದು ಖುಷಿಯಾಗಂಥ ವಿಚಾರ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಹೆಚ್ಚಿನ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರ್ತದೆ. ನೀವೇನು ಮಾಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಿಮ್ಮ ಪ್ರೀತಿ ಸಪೋರ್ಟು ನನಗೆ ಹೀಗೆ ಬೇಕು. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ವೀಡಿಯೋ ಮಾಡಿ ನಮ್ಮ ಹಳ್ಳಿ ಲೈಫ್ ಸ್ಟೈಲು ಮತ್ತು ನಮ್ಮ ದಿನನಿತ್ಯ ನಡೆಯುವಂಥ ಚಟುವಟಿಕೆಗಳು ಹೆಂಗಿರ್ತದೆ, ಯಾವ್ಯಾವ ರೀತಿ ಇರ್ತದೆ ಅಂತೆಲ್ಲ ಕಂಪ್ಲೀಟಾಗಿ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.